ಹಾಯ್ ಬಡೀಸ್. ಸೊ ಮೈ ನೇಮ್ ಇಸ್ ಕಿಶನ್. ನಾನು ಸೆಲ್ಫ್ ಡೆವಲಪರು. ಡೆವಲಪರ್ ಅಂದರೆ ನಾನು ತುಂಬ ಕಲ್ತ್ಕೊಂಡೆ. 2018ಇಂದ ನಾನು ಈ ಐ ಟಿ ಇಂಡಸ್ಟ್ರಿಯಲ್ಲಿದ್ದೀನಿ. ನಾನು ಈ ವಿಡಿಯೋದಿಂದ ಜಾವಾಸ್ಕ್ರಿಪ್ಟ್ನ ಸೀರೀಸ್ನ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ಏನಕ್ಕೆ ಸ್ಟಾರ್ಟ್ ಮಾಡೋಣ ಕನ್ನಡದಲ್ಲಿ ಅಂತ ಅಂದ್ಕೊಂಡ್ವಿ ಅಂದರೆ, ನಾನು 2018ನಲ್ಲಿ ಈ ಥರ ನನಗೂ ಏನೂ ಗೊತ್ತಿರಲ್ಲ, ನಾನು ಕಂಪ್ಯೂಟರ್ ಸೈನ್ಸ್ ತೊಗೊಂಡಿದ್ದೆ. ಸೊ ಅಲ್ಲಿ ನಾನು ಕಲ್ತ್ಕೊಳ್ಬೇಕಾದ್ರೆ ನನಗೂ ತುಂಬ ಹಿಂದಿ ಆ್ಯಂಡ್ ಇಂಗ್ಲೀಷ್ ವೀಡಿಯೋಸ್ ಸಿಗ್ತಾಯಿದ್ವು. ಕನ್ನಡದಲ್ಲಿ ಯಾರು ಯೂಟ್ಯೂಬರ್ಸ್ ಇಲ್ಲ. ಹಿಂದಿ ನನಗೆ ಬರ್ತಾಯಿತ್ತು ಅಂತ ನಾನು ಕಲ್ತ್ಕೊಂಡ್ಬಿಟ್ಟೆ. ನನಗೆ ಅರ್ಥ ಆಗೋದು ಹಿಂದಿ. ಸೊ ಈ ಈ ಟಾಪಿಕ್ನ ನಾನು ಪ್ರತಿಯೊಂದು ಟಾಪಿಕ್ನ ನನಗೆ ಅರ್ಥ ಆಗೋದು. ನನ್ನ ಥರನೇ ಎಲ್ಲರೂ ಇರಲ್ಲ. ಬೇರೆಯವ್ರಿಗೂ ಹಿಂದಿ ಬರಲ್ಲ, ಇಂಗ್ಲೀಷ್ ಬರಲ್ಲ. ಕೆಲವೊಬ್ರಿಗೆ ಬಂದರೂ ಆ ಇಂಗ್ಲೀಷು ಸ್ವಲ್ಪ ಸೊಫಿಸ್ಟಿಕೇಟೆಡ್ ಲ್ಯಾಂಗ್ವೇಜಸ್ ಇರುತ್ತೆ. ಅದ್ರ ಕಡೆಯಿಂದ ಕೆಲವೊಂದು ವರ್ಡ್ಸ್ ನಮಗೆ ಕ್ಯಾಚೇ ಆಗೋಲ್ಲ. ಟೆಕ್ನಿಕಲ್ ಟರ್ಮ್ಸ್ ಇರ್ಬೋದು. ಅದಕ್ಕೋಸ್ಕರ ನಾವೊಂದು ಸಣ್ಣ ಪ್ರಯತ್ನ ಮಾಡ್ತಿದ್ವಿ ಕನ್ನಡದಲ್ಲಿ. ಇದು ಪ್ರೋಗ್ರಾಮಿಂಗ್ ಯಾರು ಕಲಿಬೇಕು ಅಂದ್ಕೊಂಡಿದ್ದಾರೆ, ಐ ಟಿ ಇಂಡಸ್ಟ್ರಿಯಲ್ಲಿ ಯಾರು ಹೋಗಬೇಕು ಅಂದ್ಕೊಂಡಿದ್ದಾರೆ, ಅವ್ರಿಗೆ ನಾವು ಕಲಿಸ್ಬೇಕು ಅಂತ ಅಂದ್ಕೊಂಡಿದ್ವಿ. ಹ್ಯಾಂಡ್ಸ್ ಅಪ್ ಟು ಯು ಸರ್, ಹ್ಯಾಂಡ್ಸ್ ಅಪ್ ಟು ಯು. ಯಾರು ಮಾಡೋಕ್ಕೆ ಸಾಧ್ಯ ಆಗಲ್ಲ. ಒಂದು ಅಪ್ಲಿಕೇಶನ್ನ ಡೆವಲಪ್ ಮಾಡೋದು, ಒಂದು ವೆಬ್ಸೈಟ್ನ ಡೆವಲಪ್ ಮಾಡೋದು, ಅದೊಂಥರ ಕ್ರಿಯೇಟಿವಿಟಿ ಇದ್ದಂಗೆ. ಅದು ಒಂದು ಫೀಲ್. ಅದು ನಾವೇ ಒಂದು ಸ್ವಂತ ಕ್ರಿಯೇಟ್ ಮಾಡೋ ಒಂದು ಫೀಲ್ ಇದೆಯಲ್ಲ, ಅದೇ ಬೇರೆ ಥರ ಇರುತ್ತೆ. ಅದಕ್ಕೆ ನಾನು ಏನು ಆ ಫೀಲ್ನ ತೊಗೊಂಡಿದ್ದೀನಿ, ಅದೇ ಫೀಲ್ನ ಎಲ್ಲರೂ ತೊಗೊಳ್ಳಿ ಆ್ಯಂಡ್ ಕಲಿತ್ಕೊಳ್ಳಿ, ಒಂದು ಜಾಬ್ ಮಾಡಲಿ ಅಂತ ನಾವು ಮಾಡಬೇಕು ಅಂತ ಅದನ್ನು ಟ್ರೈ ಮಾಡ್ತಾಯಿದ್ದೀವಿ. ಜಸ್ಟ್ ಜಾವಾಸ್ಕ್ರಿಪ್ಟ್ ಅಲ್ಲ, ಈ ಸೀರೀಸ್ ಜಸ್ಟ್ ಜಾವಾಸ್ಕ್ರಿಪ್ಟಿಗೋಸ್ಕರ ಅಷ್ಟೇ. ನಾವು ಇನ್ನೂ ಬೇರೆ ಲ್ಯಾಂಗ್ವೇಜಸ್ನ ಕಲಿಸ್ತೀವಿ. ಲ್ಯಾಂಗ್ವೇಜಸ್ ಅಂತಲ್ಲ, ಏನು ಟೆಕ್ನಾಲಜೀಸು, ರಿಯಾಕ್ಟ್ ಇದೆ, ವ್ಯೂ ಜೆ ಎಸ್ ಇದೆ, ನೋಡ್ ಜೆ ಎಸ್ ಇದೆ, ಈವನ್ ರಸ್ಟಿಗೆ ಬರ್ಬೋದು. ರಸ್ಟ್ ಲ್ಯಾಂಗ್ವೇಜ್ ಕಲಿತ್ಕೊಡ್ತೀನಿ. ಪೈಥಾನ್, ಜಾವಾಸ್ಕ್ರಿಪ್ಟ್, ಸಿ ಪ್ಲಸ್ ಪ್ಲಸ್ ಎಲ್ಲ ಕಲಿಬೋದು. ನಮಗೆ ಎಷ್ಟು ಆಗುತ್ತೋ ಅಷ್ಟು ನಾವು ಕಲಿಸ್ತೀವಿ. ಆ್ಯಂಡ್ ಅದೇ ಥರ ನನ್ನ ಫ್ರೆಂಡ್ ಒಬ್ಬ ಇದೇ ಯೂಟ್ಯೂಬ್ ಚಾನಲಲ್ಲಿ ನಾವು ಎಸ್ ಕ್ಯೂ ಎಲ್ ಸೀರೀಸ್ನ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಅವನು ಎಸ್ ಕ್ಯೂ ಎಲ್ ಕೂಡ ಹೇಳ್ಕೊಡ್ತಾನಲ್ಲಿ. ಅದನ್ನು ಪ್ಲೇಲಿಸ್ಟ್ನ ಬೇಕಾದ್ರೆ ನೀವು ಕ್ಯಾಚಪ್ ಮಾಡ್ಕೋಬೋದು. ಈವನ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಪ್ಲೇಲಿಸ್ಟನ್ನು ನೀವು ಮಾರ್ಕ್ ಮಾಡಿಕೊಂಡ್ರೆ ಇದರಲ್ಲೂ ನೆಕ್ಸ್ಟ್ ವೀಡಿಯೋಸ್ ಏನು ಬರುತ್ತೆ ಅದರಿಂದ ಜಾವಾಸ್ಕ್ರಿಪ್ಟ್ನ ನೀವು ಪೂರ ಕಂಪ್ಲೀಟಾಗಿ ಕಲ್ತ್ಕೊಬಿಡ್ಬೋದು. ಅದೇ ಥರ ಎಸ್ ಕ್ಯೂ ಎಲ್ನು ನೀವು ಕ್ಯಾಚಪ್ ಮಾಡ್ಕೋಬೋದು. ದೆನ್ ಜಾವಾಸ್ಕ್ರಿಪ್ಟಿಂದ ನಾವು ಸ್ವಲ್ಪ ಡಿಸೈನಿಂಗ್ ಅಂತ HTML CSSನ ಮೂವ್ ಮಾಡ್ಕೋತೀವಿ. ದೆನ್ ವಿ ವಿಲ್ ಗೋ ವಿತ್ ರಿಯಾಕ್ಟ್ ಆ್ಯಂಡ್ ಬ್ಯಾಕ್ ಎಂಡ್ ಹೋಗಿ. ದೆನ್ ಇವೆಲ್ಲ ನೀವು ಬೇಸಿಕ್ಸ್ನ ತಿಳ್ಕೊಂಡಾದಮೇಲೆ ಒಂದು ಎಂಟರ್ಪ್ರೈಸಸ್ ಲೆವೆಲ್ ಪ್ರಾಜೆಕ್ಟ್ನ ಮಾಡ್ತೀವಿ. ಸಿಂಪಲ್ ಕಾಲೇಜ್ ಪ್ರಾಜೆಕ್ಟ್ಸ್ ಅಲ್ಲ, ರಿಯಲ್ ಟೈಮ್ ಪ್ರಾಜೆಕ್ಟ್ಸ್ ಅಲ್ಲ, ಎಂಟರ್ಪ್ರೈಸಸ್ ಲೆವೆಲ್. ಒಂದು ಕಂಪ್ನೀಲಿ ಪ್ರಾಜೆಕ್ಟ್ಸ್ ಹೆಂಗಾಗುತ್ತೆ, ಟೀಮ್ ವರ್ಕ್ ಹೆಂಗಾಗುತ್ತೆ, ಇವನ್ ಆ ಕೋಡ್ ಡಿಪ್ಲಾಯ್ಮೆಂಟ್ ಹೆಂಗಾಗುತ್ತೆ, ಅದನ್ನು ಥೌಸಂಡ್ಸ್ ಆಫ್ ಯೂಸರ್ಸ್, ಮಿಲಿಯನ್ಸ್ ಆಫ್ ಯೂಸರ್ಸ್ ಬಂದಾಗ ಅದನ್ನು ಹ್ಯಾಂಡಲ್ ಮಾಡೋದು ಹೆಂಗೆ, ಇದನ್ನೆಲ್ಲ ನಾನು ಇಷ್ಟು ದಿನ ಏನು ಕಲ್ತ್ಕೊಂಡಿದ್ದೀನಿ ಅದನ್ನು ಹೇಳ್ಕೊಡ್ಬೇಕು ಅಂದ್ಕೊಂಡಿದ್ದೀನಿ. ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಇದು ಜಸ್ಟ್ ಇಂಟ್ರೊಡಕ್ಷನ್ ವೀಡಿಯೋ ಅಷ್ಟೇ. ನೆಕ್ಸ್ಟ್ ವೀಡಿಯೋಯಿಂದ ನಾವು ಈ ಸೀರೀಸ್ನ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಥ್ಯಾಂಕ್ ಯು ಗೈಸ್, ಗುಡ್ ಬಾಯ್. ಏನೇ ಸಜೆಷನ್ಸ್ ಇದ್ದರೆ ಯು ಕ್ಯಾನ್ ಕಮೆಂಟ್ ಆನ್ ಇಟ್.